ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳ ನಂತರ ಮತ್ತೆ ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತು ಸಂಡೇ ವ್ಲಾಗ್ ಥರ ಮಾಡ್ತಾ ಇದ್ದೇನೆ. ಅಂದರೆ ಈಗ ಜಸ್ಟ್ ಎದ್ದೆ ಅಷ್ಟೇ, 8 ಗಂಟೆ ಆಯಿತು. ನಾನು ಯಾವಾಗಲೂ 5 ಗಂಟೆ, ವೀಕ್ ಡೇ ಫುಲ್ 5 o'clock ಎದ್ಬಿಡ್ತೇನೆ. ಇವತ್ತು ಸಂಡೇ ಎಲ್ಲ ಆರಾಮ್ಸೆ 8 ಗಂಟೆ ತನಕ ಇವತ್ತು ಮಲಗಿದೆ. ಈಗ ಮಲಗಿ ಬೆಳಿಗ್ಗೆ ಎದ್ದು ಮಾಮೂಲಿ ರುಟೀನ್ ನಂದು 1 ಗ್ಲಾಸಷ್ಟು ಬಿಸಿನೀರನ್ನು ಕುಡಿಯುವಂಥದ್ದು. ಈ ರುಟೀನಾಗಿ ಏನು ಗೊತ್ತಾ, ಇವತ್ತಿನ ವಿಶೇಷ, ಒಂದು ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ, ಅಲ್ಲಿ ಏನೇನಿದೆ ಅನ್ನೋದನ್ನು ವಿಡಿಯೋದಲ್ಲಿ ಮುಂದಕ್ಕೆ ನೀವು ನೋಡ್ಬೋದು. ಏನು ಗೊತ್ತಾ, ಯಾವಾಗಲೂ ಡಯಟ್ ವಿಡಿಯೋ, ಹೆಲ್ದಿ ರೆಸಿಪಿ, ಹೆಲ್ದಿ ಅಂತ ಅಂದ್ಕೊಂಡು ನಿಮಗೆಲ್ಲ ಬೇಜಾರಾಗಿರ್ಬೋದು. ಅದಕ್ಕೋಸ್ಕರನೇ ಇವತ್ತು ಸ್ಪೆಷಲ್ಲಾಗಿ ನಾನು ನಮ್ಮ ಮಂಗಳೂರಿನ ನೆಕ್ಸಾ ಮಾಲ್ಗೆ ಹೋಗ್ತಾ ಇದ್ದೇನೆ. ಯಾಕೆ, ಮಾಲಲ್ಲಿ ಏನಿದೆ ಅಂತ ಅಂದ್ಕೊಂಡಿದ್ದೀರಾ? ಮಾಲಲ್ಲಿ ಸ್ಪೆಷಲ್ ಆದ ಸ್ಪೆಷಲ್ ಆದ ಎಲ್ಲ ತಿಂಡಿಗಳು, ಫುಡ್ ಫೆಸ್ಟಿವಲ್ ಇದೆ. ಆಟಿ ಕೂಟ ಅಂತ ಹೇಳ್ತಾರೆ, ಅಥವಾ ಆಟಿ ಸ್ಪೆಷಲ್ ತುಳುನಾಡಿನ ತಿಂಡಿಗಳ ಒಂದು ಮೇಳವೇ ಬಂದಿದೆ ನಮ್ಮ ನೆಕ್ಸಾ ಮಾಲ್, ಮಂಗಳೂರಿನ ನೆಕ್ಸಾ ಮಾಲ್ಗೆ. ಹಾಗಾಗಿ ಅಲ್ಲಿಗೆ ಹೋಗುವ ಅಂತ ನಿನ್ನೆ ಮತ್ತು ಇವತ್ತು 2 ದಿವಸ ನಡೀತಾ ಇದೆ ಫುಡ್ ಫೆಸ್ಟಿವಲ್. ಅಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಅದ್ರ ಜೊತೆಗೆ ನಾನು ಕೂಡ ಅಲ್ಲಿ ಯಾವುದಾದ್ರೊಂದು ಐಟಮನ್ನು ತಿನ್ನಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ಯಾವುದೆಲ್ಲ ಇರ್ಬೋದು ಅಂದರೆ ಟ್ರೆಡಿಷನಲ್ ರೆಸಿಪಿಗಳು, ಪತ್ರೋಡೆ ಇರ್ಬೋದು, ಸೇಮಿಗೆ ರಸಾಯನ, ಗೋಳಿ ಬಜ್ಜಿ, ಮತ್ತು ಫ್ರೈಡ್ ಐಟಮು, ಮಿಲ್ಕ್ ಶೇಕು, ಅಂಥದ್ದೆಲ್ಲ ತುಂಬ ಇದೆ. ಅದನ್ನೆಲ್ಲ ನಿಮಗೆ ತೋರಿಸ್ತೇನೆ. ಜೊತೆಗೆ ನಾನು ಕೂಡ ಟೇಸ್ಟ್ ಮಾಡ್ತೇನೆ, ಹೇಗಿದೆ ಅಂತ ನಿಮಗೆ ತಿಳಿಸ್ತೇನೆ. ನೀವು ಇಲ್ಲೇ ಸುತ್ತಮುತ್ತಲಿನವರಾದರೆ ಬನ್ನಿ, ಎಂಜಾಯ್ ಮಾಡಿ ಫುಡ್ ಫೆಸ್ಟಿವಲನ್ನು. ಈಗ ನಾನು ಜಸ್ಟ್ ಎದ್ದು ನೀರು ಕುಡಿತಾ ಇದ್ದೇನೆ, ಫ್ರೆಶ್ ಅಪ್ ಆಗಿ, ಆಮೇಲೆ ಸಿಗ್ತೇನೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಆಗಲೇ ಇಂಟ್ರೊಡಕ್ಷನ್ ಮಾಡಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದು ಸ್ವಲ್ಪ ಓಟ್ಸ್ ಎಲ್ಲ ತಿಂದು ಫ್ರೆಶ್ ಅಪ್ ಆದೆ. ಹಾಗೆ ಈಗ ಮಾಲಿಗೆ ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಾ ಇದ್ದೇನೆ. ಮಾಲಲ್ಲಿ ಏನಿದೆ ಅಂತ ಹೇಳಿದರೆ, ನಮ್ಮ ತುಳುನಾಡ ಒಂದು ಆಟಿ ತಿಂಗಳಲ್ಲಿ ಆಗುವಂಥದ್ದು. ನಾವು ಆಟಿ ತಿಂಗಳಲ್ಲಿ ಕೆಲವು ಟ್ರೆಡಿಷನಲ್ ಆದ ಸಾಂಪ್ರದಾಯಿಕವಾದ ತಿಂಡಿ ತಿನಿಸುಗಳನ್ನು ಮಾಡ್ತೇವೆ. ಅದರ ಮೇಳವೇ ನಮ್ಮ ಮಾಲಲ್ಲಿ ಏರ್ಪಾಡು ಮಾಡಿದ್ದಾರೆ. ಅದು ನಿನ್ನೆ ಮತ್ತೆ ಇವತ್ತು, ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ. ನಾನು ಇವತ್ತೀಗ ಮಾರ್ನಿಂಗ್ ಹೋಗ್ತಾ ಇದ್ದೇನೆ. ಬ್ರೇಕ್ಫಾಸ್ಟಿಗೆ ಒಂದು ಸ್ವಲ್ಪ ಓಟ್ಸನ್ನು ತಿಂದಿದ್ದೇನೆ, ಮತ್ತೇನು ತಿಂದಿಲ್ಲ ಇವತ್ತು. ಈಗ ಟೈಮ್ ಬಂದು ಈಗ 10:20 ಆಯಿತು. ಅಲ್ಲಿ ಮುಟ್ಟಬೇಕಾದ್ರೆ ಹೇಗಾದರೂ 11 ಗಂಟೆ ಆಗ್ಬೋದು. ಆಗ ನಿಮಗೆ ಅಲ್ಲೆಲ್ಲ ಏನೆಲ್ಲ ತಿಂಡಿ ಇದೆ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡ್ತೇನೆ, ವಿಡಿಯೋ ಮಾಡಿ ತೋರಿಸ್ತೇನೆ. ಹಾಗೆ ಸಾಂಪ್ರದಾಯಿಕವಾಗಿ ಇರುವಂಥದ್ದು ಇಡ್ಲಿ, ಪುಂಡಿಗಸಿ, ಪತ್ರೋಡೆ, ಆ ಥರ ತುಂಬ ಒಂದು ರುಚಿಕರವಾದಂತಹ ತಿಂಡಿಗಳು ನಮ್ಮ ಮಾಲ್ನಲ್ಲಿ ಲಭ್ಯವಿದೆ. ಅದನ್ನೆಲ್ಲ ನೋಡುವ, ನಿಮಗೂ ಕೂಡ ತೋರಿಸ್ತೇನೆ. ಅದಕ್ಕೋಸ್ಕರ ಈ ಬ್ಲಾಗನ್ನು ಮಾಡ್ತಾ ಇದ್ದೇನೆ. ಹಾಗೆ ನಾನು ಈಗ ಒಂದು 3 months ಆಯಿತು ಜಿಮ್ಮಿಗೆ ಹೋಗೋದು. ಯಾಕೆಂದರೆ ವೆಯ್ಟ್ ಲಾಸ್ ಅಂತ ಯಾವಾಗಲೂ ಅದೇ ವಿಷಯ ಹೇಳುವುದಕ್ಕಿಂತ ಇವತ್ತೊಂದು ಸ್ವಲ್ಪ ವ್ಲಾಗ್ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೇನೆ. ವೆಯ್ಟ್ ಲಾಸ್ ಬಗ್ಗೆ ಕೂಡ ನಿಮಗೆ ಒಂದು ಸ್ವಲ್ಪ ನನ್ನ ಒಂದು ಅಪ್ಡೇಟನ್ನು ಕೊಡಬೇಕು. 3 months ಆಯಿತು ನಾನು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ತಾ ಇರುವಂಥದ್ದು. ನನಗೆ ವೆಯ್ಟ್ ಅಂತ ಹೇಳಿ ನಂಬರಲ್ಲಿ ತುಂಬ ಚೇಂಜಸ್ ಏನೂ ಆಗದಿದ್ರು. 74 kg ಆಗಿದೆ. ನಾನು 77 ಇದ್ದೆ, ಈಗ 74 kgಗೆ ಬಂದಿದ್ದೇನೆ. ಹಾಗೆ ನನ್ನ ಡ್ರೆಸ್ಸಸ್ ಎಲ್ಲ ನನಗೆ ಲೂಸ್ ಆಗ್ತದೆ, ಮತ್ತು ನನಗೆ ಇಲ್ಲಿ ಹಿಪ್ ಫ್ಯಾಟ್, ಸೊಂಟದ ಫ್ಯಾಟ್ ಎಲ್ಲ ಜಾಸ್ತಿ ಇರ್ತದೆ. ಅದು ತುಂಬಾ ಕಡಿಮೆ ಆಗಿದೆ. ಅದಕ್ಕೋಸ್ಕರ ನಾನು ಈ ರೀತಿ ವಿಡಿಯೋನ ಮಾಡ್ತಾ ಇದ್ದೇನೆ. ನಿಮಗೆ ಕಾಣಿಸ್ತಿದೆ ಅಲ್ವಾ? ಇದರಲ್ಲಿ ನಾನಿವತ್ತು ಜೀನ್ಸನ್ನು ಹಾಕ್ಕೊಂಡಿದ್ದೇನೆ. ಹೇಗೆ ಕಾಣಿಸ್ತಿದೆ ನೋಡಿ, ಮಾಡಬೇಕು. ಈ ರೀತಿ ಡ್ರೆಸ್ ಇದೆ. ಇನ್ನು ಹೋಗುವನ ನಾವು, ನೀವು ಕೂಡ ನನ್ನ ಜೊತೆ ಬನ್ನಿ, ಹೊರಡುವ ನಾವು.
ತಲುಪಿದ ಮೇಲೆ ವಿಡಿಯೋ ಮಾಡ್ತೇನೆ. ಅದರ ನಂತರ ಈಗ ಹೊರಡ್ತೇನೆ ನಾನು. ಬಾಯ್ ಬಾಯ್. ನಾನು ಇಲ್ಲಿಗೆ ತಲುಪಿದೆ. ಈಗ ಯಾಕೆಂತ ಹೇಳಿದರೆ ಬೆಳಗಿನ ಹೊತ್ತಾದ ಕಾರಣ ಅಷ್ಟು ರಶ್ ಇಲ್ಲ, ಸಾಯಂಕಾಲ ತುಂಬ ರಶ್ ಇತ್ತು. ಹಾಗಾಗಿ ನಾನು ಈಗ 11 ಗಂಟೆ ಅಷ್ಟೊತ್ತಿಗೆ, ಮತ್ತು ಸಂಡೇ ಅಲ್ಲ ಇವತ್ತು, ಫುಲ್ ಸಿಟಿ ಎಲ್ಲ ಖಾಲಿಯಾಗೇ ಇದೆಯೇ. ತಲುಪಿದೆ. ಗಾಡಿ ಪಾರ್ಕ್ ಮಾಡಲಿಕ್ಕೆ ಯಾವಾಗಲೂ ಇಲ್ಲಿ ಜಾಗವೇ ಸಿಗೋದಿಲ್ಲ. ಇವತ್ತು ಜಾಗ ಸಿಕ್ಕಿದೆ, ಇಲ್ಲದಿದ್ದರೆ ನಾವು ಒಳಗಡೆ ಅಂಡರ್ಗ್ರೌಂಡಲ್ಲೆಲ್ಲ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೆ. ಈಗ ಒಳಗೆ ಹೋಗುವ ಬನ್ನಿ ಗೈಸ್. ನಮ್ಮ ಮಾಲ್ಗೆ ತಲುಪಿದ್ದೇವೆ. ಇದೆ ನೋಡಿ ನಮ್ಮ ಮಾಲ್. ನಾವು ಅಲ್ಲಿ ನಮ್ಮ ಫುಡ್ ಫೆಸ್ಟಿವಲ್ ಇರುವಂಥದ್ದು ಆ ಕಡೆ, ಹಾಗಾಗಿ ಅಲ್ಲಿಗೆ ಹೋಗುವ. ಇಲ್ಲೆಲ್ಲ ನೋಡಿ ಗಾಡಿ ಪಾರ್ಕಿಂಗ್ ಇಲ್ಲೆಲ್ಲ ಫುಲ್ ಇರ್ತದೆ. ಸಾಯಂಕಾಲ ಎಲ್ಲ ಇಲ್ಲಿ ಫುಲ್ ಜಾಗವೇ ಇಲ್ಲ ವೆಹಿಕಲ್ ಇಡಲಿಕ್ಕೆ. ನಾವು ಮುಂದಕ್ಕೆ ನಾವು ನೋಡಿ ಹೇಗಿದೆ ಇದು ಮಾಲು. ಅಲ್ಲಿ ಇದರ ಎಂಡಿಗೆ ಫುಡ್ ಫೆಸ್ಟ್ ಇದ್ದು ಎಲ್ಲ ಹಾಕಿದ್ದಾರೆ, ನೋಡುವ. ಒಳಗೆಲ್ಲ ನಾನು ಹೋಗೋದಿಲ್ಲ ಇವತ್ತಿಲ್ಲೆಲ್ಲ ತುಂಬ ಇದೆ. ನಮಗೀಗ ಬೆಳಿಗ್ಗೆ ನಾನು ಜಸ್ಟು ಓಟ್ಸ್ ತಿಂದದಲ್ಲ, ನಮಗೀಗ ಫಸ್ಟು ಹೋಗಿ ಏನಾದರೂ ಒಳ್ಳೆ ತಿಂಡಿ ತಿನ್ನಬೇಕು. ಎಂತ ಉಂಟು ನೋಡುವ. ನಮ್ಮ ಆಸೆ ನಿರಾಸೆ ಆಗ್ತದಾ, ಒಳ್ಳೆ ರೀತಿಯಲ್ಲಿ ಉಂಟಾ ಏನು ಅಂತೇಳಿ ಚೆಕ್ ಮಾಡುವ. ತಲುಪಿದೆ ನೋಡಿ ನಾನು ಫುಡ್ ಇದಕ್ಕೆ. ಇಲ್ಲೆಲ್ಲ ಇದೆ, ಏನೆಲ್ಲ ಇದೆ ಗೊತ್ತಿಲ್ಲ, ಜನವೇ ಇಲ್ಲ. ಯಾವಾಗಲೂ ಇಲ್ಲಿ ಫುಲ್ ರಶ್. ಈಗ ಬೆಳಗಿನ ಹೊತ್ತಾದ ಕಾರಣ ರಶ್ ಇಲ್ಲ. ಏನೆಲ್ಲ ಇದೆ ಅಂಥೇಳಿ ಎಕ್ಸ್ಪ್ಲೋರ್ ಮಾಡುವ ಬನ್ನಿ. ಹನಿ ಡ್ರಿಂಕ್ಸ್ ಅಂತ ಮತ್ತು ಪಾಮ್ ಕಂಟ್ರೋಲ್ ಇರುತ್ತೆ. ಇದು ಪ್ಯೂರ್ ಹನಿ, ಲೋ ಆ್ಯಡೆಡ್ ಶುಗರ್ ಆ್ಯಂಡ್ ಡ್ಯಾರಿ. ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಫೋರಮ್ ಮಾಡ್ತಿದ್ದೆ ಇವತ್ತು ಲಾಸ್ಟ್ ಡೇ. ಹೌದು, ನಮ್ಮ ಸ್ಟಾಲ್ ವಿಸಿಟ್ ಮಾಡಿ ಬನ್ನಿ, ಪ್ಯೂರ್ ಹನಿ ತಗೊಳ್ಳಿ. ಅದು ಇಲ್ಲಿ ಬೇರೆ ಎಲ್ಲಿ ಸಿಗ್ತದೆ? ಬೇರೆ ಎಲ್ಲಿ ಸಿಗೋದಿಲ್ಲ ಮ್ಯಾಮ್. ನಾವು ವಿಸಿಟಿಂಗ್ ಕಾರ್ಡ್ ಕೊಡ್ತೇವೆ. ಓಕೆ, ನಿಮಗೆ ಬೇಕಾದ್ರೆ ನೀವು ಆರ್ಡರ್ ಮಾಡಿ ಆನ್ಲೈನ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಎಲ್ಲ ಕಡೆ ಪ್ಯೂರ್ ಹೇಳ್ತಾರೆ, ಬಟ್ ಇದು ನಮ್ದು ಪ್ಯೂರ್ ಟ್ರಸ್ಟ್ ನೀವು ಮಾಡ್ಬೋದು. ಒಂದ್ಸಲ ಬಂದು ಫ್ರೆಂಡ್ಸ್, ಇವ್ರದ್ದು ಹನಿ ತುಂಬಾ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿದೆ, ಹಾಗೆ ಒಂದು ಬಾಟ್ಲು ಕೂಡ ತಗೊಂಡಿದ್ದೇನೆ, ತಿಂದು ನೋಡಿದ್ದೇನೆ. ತುಂಬ ಟೇಸ್ಟ್ ಇದೆ, ತುಂಬ ಪ್ಯೂರ್ ಹನಿ ಇದೆ. ನಿಮಗೆ ತುಂಬ ಪ್ಯೂರ್ ಹನಿ ಬೇಕು ಅಂತ ಹೇಳಿದರೆ ಇವರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಆ ನಂಬರಿಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಬೋದು. ಪ್ಯೂರ್ ಹನಿ ಯಾರಿಗೆ ಬೇಕು ಅಂತ ಇದೆ ನೋಡಿ, ಅವರು ಇದನ್ನು ಆರ್ಡರ್ ಮಾಡ್ಕೊಳ್ಬೋದು. ರುಚಿ ಅಂತೂ ಅದ್ಭುತವಾಗಿದೆ. ಪ್ಯೂರ್ ಹನಿ, ಸಕ್ಕರೆ ಕೂಡ ಬಳಸೋದಿಲ್ಲ ಇವರು, ಹಾಗೇ ಮಾಡೋದು. ಫಾರ್ಮ್ ಹೌಸಲ್ಲಿ ಮಾಡಿದಂತಹ ಜೇನು. ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಬೇಗ ಬಂದಿದ್ದು ಯಾವುದು ಕೂಡ ಸ್ಟಾರ್ಟೇ ಆಗಲಿಲ್ಲ. ಈಗ ತಿಂಡಿ ಎಂತ ಸಿಗ್ತದೆ ಗೊತ್ತಿಲ್ಲ. ಬೆಳಿಗ್ಗೆ ಐಸ್ ಕ್ರೀಮ್ ತಿನ್ನೋದು ಬೇಡ ಅಂತ ಇದ್ದೇನೆ, ಹಾಗೆ ಇಲ್ಲಿ ಎಂತ ಸಹ ಇಲ್ಲ. ಈಗ ರೆಡಿ ಆಗ್ತಾ ಉಂಟಷ್ಟೇ, ಅಲ್ಲಿ ಎಲ್ಲ ಖಾಲಿ ಉಂಟು. ಇಲ್ಲಿ ಫ್ರೈಡ್ ನಿನ್ನೆ ಮಾಡಿದ್ದೆಲ್ಲ ಇಲ್ಲಿ ಉಂಟು ನೋಡಿ, ತೋರಿಸ್ತೇನೆ. ಇದೆಲ್ಲ ಇದೆ ಇಲ್ಲಿ ನೋಡಿ, ಫ್ರೈಡ್ ಐಟಮ್ಮು, ಹಲಸಿನ ಹೋಳಿಗೆ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ. ಹಲಸಿನ ಹೋಳಿಗೆ ಮತ್ತಿದೇನೋ ಹಲಸಿನ ಹಣ್ಣಿದೇನೋ ಫ್ರಿಜ್ಜಲ್ಲಿ ಫ್ರೀಸ್ ಮಾಡಿದ ಹಲಸಿನ ಹಣ್ಣು, ಹಲಸಿನ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಇದೆ. ಆ್ಯಕ್ಚುಲಿ ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಸಾಯಂಕಾಲ ಬಂದರೆ ನಿಮಗೆಲ್ಲ ಸಿಗ್ತದೆ. ಹೋಳಿಗೆ ಇದೆ, ಫ್ರೈಡ್ ಐಟಮ್ ಇದೆ, ಚಕ್ಕುಲಿ ಮತ್ತಿನ್ನೇನೋ ಚಟ್ಟಂಬಡೆ ಆ ಥರ ಎಲ್ಲ ಇದೆ, ಮತ್ತು ಹಲುವಗಳೆಲ್ಲ ಇದೆ. ನೆಕ್ಸ್ಟ್ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ ಏನು ಅಂತ ನೋಡುವ. ಇಲ್ಲಿ ನೋಡಿ ಹಲುವಗಳಿದೆ, ಗಟ್ಟಿಗಳಿದೆ,
ಇದು ಬಿಸಿ ಇಲ್ಲ ಆ್ಯಕ್ಚುಲಿ, ಇದೆಲ್ಲ ಏನೆಲ್ಲ ಹಲ್ವಾ ಅಂತ ಗೊತ್ತಿಲ್ಲ. ಇದು ಮುಳ್ಕ ಪತ್ರೊಡೆ, ನನಗೆ ಬೇಕಾದ ಪತ್ರೊಡೆ ಸಿಕ್ಕಿದೆ ನೋಡಿ. ಇದೆಲ್ಲ ಈಗ ನಾನು ಐಟಮ್ ತಗೊಳ್ತೇನೆ. ನೋಡಿ ಇಷ್ಟಿದೆ, ಯಾವುದೆಲ್ಲ ಟೇಸ್ಟ್ ಬಿಸಿ ಬಿಸಿ ಇಲ್ಲ ಮಾತ್ರ. ಇದು ಹಲಸಿನ ಹಣ್ಣಿನ ಪಕೋಡ. ಓಕೆ, ತುಂಬಾ ಬಿಸಿ ಇಲ್ಲ. ಮತ್ತೆ ಮುಳುಕ ನೋಡಿ, ಪತ್ರೊಡೆ. ವಿಡಿಯೋ ಮಾಡ್ಲಿಕ್ಕೆ ಈ ಟೈಮ್ ಬೆಸ್ಟ್. ಜನ ಹತ್ರ ವಿಡಿಯೋ ಮಾಡ್ಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಪತ್ರೊಡೆ ತುಂಬ ಚಂದ ಉಂಟು. ಬಾಯ್ ಫ್ರೆಂಡ್ಸ್, ಇಲ್ಲಿ ಆಮೇಲೆ ಸಿಗ್ತೇನೆ. ಬಾಯ್. ಇಲ್ಲಿ ನೋಡಿ ಬಾಳೆ ಹಾ ಮಾಡಿ. ಎಲ್ಲ ತಿಂದಾಯಿತು. ಸ್ವಲ್ಪ ಪಾರ್ಸಲ್ ತಗೊಂಡೆ. ಹೊಟ್ಟೆ ಫುಲ್ ಆಯಿತು, ತಿನ್ನಲಿಕ್ಕಾಗಲಿಲ್ಲ. ಒಬ್ಬಳೇ ಇದ್ದ ಕಾರಣ ಫ್ರೆಂಡ್ಸ್ ಯಾರೋ ಬರಲಿ ಹೊರಟು ಮನೆಗೆ ಹೋಗಿ ತಿನ್ನೋದು. ಸ್ವಲ್ಪ ಪಾರ್ಸಲ್ ಇಟ್ಕೊಂಡಿದ್ದೇನೆ. ಪತ್ರೊಡೆ ಮತ್ತು ಹಲಸಿನ ಹಣ್ಣಿನ ಕೊಟ್ಟಿಗೆ ಪಾರ್ಸಲ್ ತಗೊಂಡಿದ್ದೇನೆ. ಹಾಗೆ ಈಗ ಹೊರಡುದು. ಫುಲ್ ಎಂಜಾಯ್ ಮಾಡಿದೆ. ತುಂಬ ರಶ್ ಕೂಡ ಇರಲಿಲ್ಲ. ಸಂಜೆ ಆದರೆ ತುಂಬ ರಶ್ ಇರ್ತದೆ. ಇದು ಮಾಲು, ಒಳಗೆ ಎಂಟ್ರೆನ್ಸ್. ಮಾಲಿಗೆ ಹೋಗೋದು ಬೇಡ ಅಂತ ಅನಿಸ್ತಾ ಉಂಟು. ಅಂದರೆ ಒಂದು ಹೋಗಿ ಬರ್ಬೋದು, ಬೇಕಾದ್ರೆ ಹೋಗಿ ಬರುವ. ನಿಮಗೆ ಸಹ ನೋಡಿದ್ದಾಗಿರ್ತದೆ. ಮಾಲಿದ್ದು ಎಂಟ್ರಿ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಡಿಸೈನ್ ಎಲ್ಲ ಬೋಟ್ ಥರ ಇದೆ. ಒಂದು ಕ್ಯಾಟ್ ಕೂಡ ಇದೆ ಇಲ್ಲಿ. ಇಲ್ಲಿ ನೋಡಿ ಕ್ಯಾಟ್. ಇದಕ್ಕೆ ಇಲ್ಲಿ ಫುಡ್ ಎಲ್ಲ ಹಾಕಿದ್ದಾರೆ. सो रहा है बेटा, बेटी क्या है? बेटी है। बेटी टचिंग. हाँ, ओके ओके ओके. सॉरी पुट्टा, सॉरी बेबी. ನೋಡಿ, ಇದಿಲ್ಲೇ ಇರೋದು ಯಾವಾಗಲೂ ಮಾಲಲ್ಲೇ. ನಾನು ರೀಲ್ಸಲ್ಲೆಲ್ಲ ನೋಡಿದ್ದೆ ಇದಕ್ಕನ್ನು. ನೋಡಿ, ಇದಕ್ಕೆ ನೀರು ಇಟ್ಟಿದ್ದಾರೆ, ಫುಡ್ ಇಟ್ಟಿದ್ದಾರೆ. ಇಲ್ಲೇ ಇರೋದಾ ಇದು? ಇದಕ್ಕೆ ಕೇರ್ ಟೇಕರ್ ನೀವಾ? हिंदी बात करते हाँ, आप केयर टेकर है ना इसका? ನೋಡಮ್ಮ, ನಿದ್ದೆ ಮಾಡ್ತಾ ಇದೆ. ಇದು ನಮ್ಮ ಮಾಲಿದ ಎದುರುಗಡೆ ಇರೋ ಎಂಟ್ರೆನ್ಸಲ್ಲಿರುವ ಒಂದು ಅಟ್ರಾಕ್ಷನ್ನು. ನೋಡಿ, ಒಳಗಡೆ ಏನೆಲ್ಲ ಇದೆ. 99 ಅಂತೇಳಿ.
ವೆರೈಟಿ ಫುಡ್ಡುಗಳು. ಬಟ್ ನನಗೆ ಯಾವುದು ಸಹ ಬೇಡ, ಜಸ್ಟ್ ವಿಂಡೋ ಶಾಪಿಂಗ್ ಹಾಗೆ ಸಂಡೆ ತಿರುಗಾಡುವ ಅಂತೇಳಿ ಬಂದಿದ್ದೇನೆ. ಪತ್ರೊಡೆ ಮತ್ತು ಹಲಸಿನ ಗಟ್ಟಿ ಪಾರ್ಸೆಲ್ ತಗೊಂಡಿದ್ದೇನೆ, ಅದೇ ಸಾಕು. ಸುಮ್ಮನೆ ನೋಡೋದಷ್ಟೇ ಇಲ್ಲಿ. ಕ್ಯಾಪಚಿನಂತೆ ಒಂದು ಇದಕ್ಕೆ 350 ಎಲ್ಲ ಹೇಳಿದರು. ನಂಗೆ ಅದೆಲ್ಲ ಏನು ಹೇಳೋದು, ತಿನ್ನಬೇಕಂತಲೇ ಅನಿಸೋದಿಲ್ಲ. ರೇಟ್ ಕೂಡ ಕಾಸ್ಟ್ಲಿ ಇದೆ ಅಂತಲ್ಲ, ಬಟ್ ಅದೆಲ್ಲ ಟೇಸ್ಟೇ ಆಗಲ್ಲ ತಿನ್ನೋದಕ್ಕೆ. ನನಗೆ ಮನೆಯಲ್ಲಿ ನಾನು ಮಾಡಿಕೊಂಡು ಬಿಸಿ ಬಿಸಿ ಕಾಫಿ ಕುಡಿಯೋದ್ರಲ್ಲಿರೋ ಟೇಸ್ಟೇ ಮಜಾನೇ ಬೇರೆ. ಇಲ್ಲಿ ಸುಮ್ಮನೆ ಸುತ್ತಾಡ್ಕೊಂಡು ಬರ್ಬೋದು ಅಷ್ಟೆ. ನೈಲ್ ಪಾಲಿಶು ಎಷ್ಟು ಇದೆ, ಎಷ್ಟು ತಗೋತಾರೆ. ಚಪ್ಪಲ್ಸ್, ಮೆಟ್ರೋ. ನನಗೆ ಆ್ಯಕ್ಚುಲಿ ಒಂದು ಚಪ್ಪಲಿ ಆಗಬೇಕಿತ್ತು, ನನ್ನ ಚಪ್ಪಲಿ ಹಳತ್ತಾಗಿದೆ. ಇಲ್ಲೆಲ್ಲ ಎಷ್ಟು ಏನು ಅಂತ ಗೊತ್ತಿಲ್ಲ. ಇಲ್ಲಿ ಮೀಟಿಂಗ್ ಆಗ್ತಾ ಇದೆ. ಹಾಕೋದಿಲ್ಲ, ತಗೊಳ್ಳೋದಿಲ್ಲ. ಚೆಂದ ಇದೆ ನೋಡಿ, ನೋಡ್ಲಿಕ್ಕಂತೂ ಖುಷಿ ಆಗುತ್ತೆ ನನಗೆ. ಎಷ್ಟು ಸೆಂಟ್ರೋದ ಒಳಗಡೆ ಬಂದಿದೆ ನೋಡಿ. ಹೊರಗೆ ಬರ್ತಾ ಇದ್ದೇನೆ. ಶೋಯಿಗೆ ಹೇಳಿದ್ದಾರೆ, ತೋರಿಸ್ತೇನೆ. ಕಾಫಿ ಕುಡಿಯೋ ಅಂತ ಬಂದರೆ ಇದು ಫಿಲ್ಟರ್ ಕಾಫಿ, ಅದ್ರ ಜೊತೆಗೆ 2 ಕುಕ್ಕೀಸ್ ಕೊಡ್ತಾರೆ. ಇಲ್ಲಿ ನಮ್ಮ ಫಾರಮ್ ಮಾಲೀಶು ಎಂಟ್ರೆನ್ಸಲ್ಲೇ
ಇರುವಂಥದ್ದು. ಒಂದು ಕಾಫಿ ಮತ್ತು ಫಿಲ್ಟರ್ ಕಾಫಿ ಮತ್ತು 2 ಬಿಸ್ಕೆಟ್ 90 ರುಪೀಸ್. ಒಂದ್ಸತಿ ಟ್ರೈ ಮಾಡುವಂಥದ್ದು ತೋರಿಸ್ತೇನೆ. ಇದು ಬಿಸ್ಕೆಟು ಬಿಸಿ ಬಿಸಿ ಇದೆ, ಅದ್ರ ಜೊತೆಗೆ ಫಿಲ್ಟರ್ ಕಾಫಿ. ಶುಗರ್ ಹಾಕಲಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ ರಿಫೈನ್ಡ್ ಶುಗರ್, ಸ್ವಲ್ಪ ಹಾಕಬೇಕು, ಕೈ ಆಗ್ತದೆ. ಇದೆಂಥದ್ದು ಕರಡಿಸ್ಲಿಕ್ಕೆ ಅಂತ. ಇದರಲ್ಲಿ ಬರೀ ಸ್ವಲ್ಪ ಇರುತ್ತೆ ಸಕ್ಕರೆ. ಕಾಫಿ ಸೂಪರ್. ಎಂತ ಫ್ರೆಂಡ್ಸ್ ಗೊತ್ತುಂಟ, ಈ ಒಂದು ಬಿಸ್ಕೆಟ್ ತಿಂದಾಗುವಾಗ ನನಗೆ ಒಂದೇ ಸಾಕಾಯಿತು. ಸೊ ಐ ಥಿಂಕ್ ಇದನ್ನು ಹೀಗೆ ಕಟ್ಟಿ ಮನೆಗೆ ತಗೊಂಡು ಹೋಗುವ. ಯಾಕೆಂತ ಹೇಳಿದರೆ ಯಾಕೋ ಅಲ್ಲಿ ಸ್ವಲ್ಪ ಎಲ್ಲ ತಿಂದಿದ್ದೆಲ್ಲ, ಹಾಗೆ ಹೊಟ್ಟೆ ಫುಲ್ಲಾಗಿದೆ. ಎರಡು ಬಿಸ್ಕೆಟ್ ತಿಂದು ಸುಮ್ಮನೆ ಕ್ಯಾಲೋರಿ ಜಾಸ್ತಿ ಮಾಡೋದು ಬೇಡ ಅಂತ ಇದನ್ನು ಹೀಗೆ ಕಟ್ಟಿ ಮನೆಗೆ ತಗೊಂಡು ಹೋಗುವ. ಸಂಜೆ ತಿನ್ನುವಾಗ ನಾಳೆ ತಿನ್ನುವ. ಇದೊಂದು ಬಿಸ್ಕೆಟ್. ಇದು ಕಾಫಿಯನ್ನು ಎಂತ ಮಾಡಲಿಕ್ಕಾಗೋದಿಲ್ಲ, ಕುಡಿಬೇಕು. ಆಹಾ, ಕಾಫಿ ಲವರ್ಸ್ ಅಂತ ಬರೆದಿದ್ದಾರೆ. ಕಾಫಿ ಲವರ್ಸ್ ನನಗೆ ಯಾವಾಗಲೂ ಕೂಡ ಅಪರೂಪಕ್ಕೆ ಎಲ್ಲಾದರೂ ಹೊರಗಡೆ ಹೀಗೆ ಕಾಫಿ ಕುಡಿಯೋದೇ ಇಷ್ಟ. ಮನೆಯಲ್ಲಿ ಡೈಲಿ ಕುಡಿಯೋಲ್ಲ ನಾನು ಕಾಫಿ, ಮಾರ್ನಿಂಗ್ ಟೀ ಕುಡಿಯೋದು. ಒಬ್ಬಳೊಬ್ಬಳೆ ಮಾತಾಡ್ತೇನೆ ಅಂತೆಲ್ಲ ನೆಗಾಡ್ತಾರೆ ಅಂತ ಆಯಿತು. ಫ್ರೆಂಡ್ಸ್ ಎಲ್ಲ ಆಯಿತು, ಕಾಫಿ ಬಿಸ್ಕೆಟ್ ಎಲ್ಲ ಕೂಡ ಆಯಿತು. ಪಾರ್ಸೆಲ್ ಕೂಡ ತಗೊಂಡೆ. ಈಗ ಮನೆಗೆ ಹೋಗ್ತಾ ಇದ್ದೇನೆ. ಸ್ಕೂಟರ್ ಎಲ್ಲಿಟ್ಟಿದ್ದೇನೆ ಅಲ್ಲಿಗೆ ಹೋಗ್ಬೇಕಲ್ಲ, ಆ ಕಡೆ ಇಟ್ಟಿದ್ದೇನೆ. ಈಗ ಅಲ್ಲಿವರೆಗೆ ನಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್ ಇವತ್ತಿನ ಒಂದು ಏನು ಮಾಡಿ, ಹಾಗೆ ನೀವು ಚಾನಲನ್ನು ಫಸ್ಟ್ ಟೈಮ್ ನೋಡೋದು, ಇವರೆಗೆ ನೋಡಿಲ್ಲ ಅಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಈಗ ನಾನು ಸ್ಕೂಟ್ರ್ ಹತ್ರ ನಾನು ಹೋಗ್ತಾ ಇದ್ದೇನೆ. ನಾನು ಮಾರ್ನಿಂಗ್ ಬರಬೇಕಾದ್ರೆ ಇಲ್ಲೆಲ್ಲ ನೋಡಿ ಖಾಲಿಯಾಗಿ ನಿಮಗೆ ಮಾರ್ನಿಂಗ್ ವೀಡಿಯೋ ಮಾಡಿದ್ದೆ. ಈಗ ನೋಡಿದರೆ ನನ್ನ ಸ್ಕೂಟ್ರನ್ನು ಇನ್ನೆಲ್ಲಿಟ್ಟಿದ್ದೇನೆ ಅಂತ ನಾನೇ ಹುಡುಕಬೇಕಾಗಿದೆ. ಯಾಕೆಂತ ಹೇಳಿದರೆ ಫುಲ್ ಈಗ ಪಾರ್ಕಿಂಗ್ ಪ್ಲೇಸ್ ಖಾಲಿ ಇದಲ್ಲೆಲ್ಲ ಸ್ಕೂಟರ್ ಬಂದಿದೆ. ಇದು ನಮ್ಮ ಮಂಗಳೂರು. ಹೇಳಿ ಯಾರು ಹೇಳಲಿಕ್ಕೆ ಇಲ್ಲ. ಯಾಕೆಂತ ಹೇಳಿದರೆ ನೋಡಿ ಅಂತ ಬಿಸಿಲು ಕಾಯ್ತಾ ಉಂಟು. ನಾನು ನೋಡಿ ಇಲ್ಲೆಲ್ಲ ಫುಲ್ ಪಾರ್ಕಿಂಗ್ ಈಗ ಬಂದಿದೆ. ಆ ಕಡೆ ಇಟ್ಟೆ ನಾನು ಸ್ಕೂಟರ್ 1 ಮೈಲಿ. ಈಗ ನನಗೆ ಊಟ ತಿಂಡಿ ಎಲ್ಲ ತಿಂದು ಹೊಟ್ಟೆ ಫುಲ್ಲಾಗಿದೆ. ವಾಪಸ್ ರಿಟರ್ನ್ ನಡ್ಕೊಂಡು ಹೋಗ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನೀವು ಚಾನಲನ್ನು ಫಸ್ಟ್ ಟೈಮ್ ನೋಡೋದು ಅಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈಗೇನೆ ಬೇರೆ ಬೇರೆ ಬ್ಲಾಗ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್. ಫ್ರೆಂಡ್ಸ್, ಇವಾಗ ಒಂದು ಸಹ ಇರಲಿಲ್ಲ. ಈಗ ಫುಲ್ ರಶ್. ಇವತ್ತು ಸಂಡೇ. ಇನ್ನು ಸಂಜೆ ನೋಡಿ ಇಲ್ಲಿ ಒಂದು ನಡಿಲಿಕ್ಕೆ ಸಾಗದಷ್ಟು ವೆಹಿಕಲ್ ತಂದಿಡ್ತಾರೆ ಗ್ಯಾಪ್ ಅಲ್ಲಿ ಸಹ. ಈಗ ನಾನು ಬಂದು ತಲುಪಿದ್ದು ನನ್ನ ಸ್ಕೂಟರು ಅಲ್ಲಿದ್ದೆ. ನೋಡಿ ಹೇಗೆ ಇಟ್ಟಿದ್ದಾರೆ ಈಗ ಫುಲ್ ಜನ.
ನಾನು ಇಲ್ಲಿಟ್ಟಿದ್ದೇನೆ ನನ್ನ ಸ್ಕೂಟರು. ನೋಡಿ, ಇಲ್ಲಿ ಇದೆ ನನ್ನ ಸ್ಕೂಟರ್. ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್.